ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇದೇ ಒಂದು ಮೇ 31 ಬಹಳ ಭಯಂಕರವಾಗಿರುವ ಶಕ್ತಿಯುತವಾಗಿರುವಂತಹ ಕಾರ ಹುಣ್ಣಿಮೆ. ಈ ಹುಣ್ಣಿಮೆಯಿಂದ ಈ ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ. ನಿಮ್ಮ ಕಷ್ಟಗಳು ಪರಿಹಾರವಾಗುತ್ತೆ. ನಿಮ್ಮ ಜೀವನದಲ್ಲಿ ಶಾಂತಿ, ನೆಮ್ಮದಿ, ಲಾಭ, ಅದೃಷ್ಟ, ಸಂಪತ್ತು ಕೈ ಹಿಡಿಯುವಂತಹ ಸಮಯ. ನಿಮ್ಮ ಕಷ್ಟಗಳಿಂದ ಪರಿಹಾರವನ್ನ ನೆಮ್ಮದಿಯಾಗಿ ಪಡೆದುಕೊಳ್ಳಬಹುದು. ಸಾಲಬಾಧೆಯಿಂದ ವಿಶೇಷವಾಗಿ ಲಾಭ ಸಿಗುತ್ತದೆ. ಏಕೆಂದರೆ ಸಾಲದ ಸಮಸ್ಯೆಯಿಂದ ಕಷ್ಟಪಡ್ತಕ್ಕಂತಹ ಜನರಿಗೆ ಈ ಒಂದು ಹುಣ್ಣಿಮೆ ನೆಮ್ಮದಿಯನ್ನ ತರುತ್ತದೆ, ಪರಿಹಾರವನ್ನ ತರುತ್ತದೆ. ಸಮಸ್ಯೆಗಳಿಗೆ ಸೂಕ್ತವಾಗಿ ಒಬ್ಬ ವ್ಯಕ್ತಿಯ ಸಹಾಯ ದೊರೆಯುತ್ತದೆ. ಹೌದು, ಈ ರಾಶಿ ಚಕ್ರದಲ್ಲಿ ಇರ್ತಕ್ಕಂತಹ ಜನರು ನೆಮ್ಮದಿಯ ಜೀವನವನ್ನ ನಡೆಸ್ತಾರೆ, ಬಹಳಷ್ಟು ಲಾಭವನ್ನ ಕಂಡುಕೊಳ್ತಾರೆ. ಕಷ್ಟಗಳಿಂದ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ನೆಮ್ಮದಿಗೆ ಕಾರಣವಾಗುವಂತಹ ವಿಶೇಷವಾದ ಸಂದರ್ಭ. ಮನೆಯಲ್ಲಿ ಶಾಂತಿ, ನೆಮ್ಮದಿ, ಜೀವನದಲ್ಲಿ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಅದೃಷ್ಟ ಕೈ ಹಿಡಿಯುವಂತಹ ವಿಶೇಷವಾದ ಸಮಯ. ನಿಮ್ಮ ಮನೆ, ನಿಮ್ಮ ಮನಸ್ಸು, ನಿಮ್ಮ ಜೀವನ ಯಾವಾಗಲೂ ಕೂಡ ಒಳ್ಳೆಯ ವಿಶೇಷವಾಗಿರುವಂತಹ ಸಂದರ್ಭವನ್ನ ಸೃಷ್ಟಿ ಮಾಡಿಕೊಳ್ಳುತ್ತದೆ. ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಲಾಭವನ್ನ ಕಂಡುಕೊಳ್ಳುವಂತಹ ಸಮಯ ಇದಾಗಿರೋದ್ರಿಂದ ನೀವು ಅದೃಷ್ಟವಂತರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾವುದೇ ಕೆಲಸ ಕಾರ್ಯ ಮಾಡಿದ್ರು ಕೂಡ ಅದರಲ್ಲಿ ಅದೃಷ್ಟ ನಿಮ್ಮನ್ನ ವಿಶೇಷವಾಗಿ ಕೈ ಹಿಡಿಯುತ್ತದೆ. ಹಾಗಾದ್ರೆ ಯಾವ ರಾಶಿಯವರು ಹೆಚ್ಚಿನ ಒಂದು ವಿಶೇಷವಾದ ಲಾಭವನ್ನ ಕಂಡುಕೊಳ್ತಾರೆ, ಯಾವ ರೀತಿ ಪರಿಹಾರ ಸಿಗುತ್ತದೆ, ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗೆ ಈ ಒಂದು ಸಂದರ್ಭದಲ್ಲಿ ಮುಕ್ತಿಯನ್ನ ಕಂಡುಕೊಳ್ಳೋದು ಹೇಗೆ, ಎಲ್ಲವನ್ನ ಕೂಡ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೂರ್ಯ ದೇವಾಯ ನಮಃ ಎಂದು ಕಮೆಂಟ್ ಮಾಡಿ. ಹೌದು, ಸೂರ್ಯನ ಸಂಪೂರ್ಣವಾದ ಆಶೀರ್ವಾದ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆ ಕೂಡ ಸೂಕ್ತವಾದ ಪರಿಹಾರವನ್ನ ಕೊಡುತ್ತದೆ. ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ನೆಮ್ಮದಿಯನ್ನ ಕಂಡುಕೊಳ್ಳುವಂತಹ ವಿಶೇಷವಾದ ಸಂದರ್ಭ. ಶಕ್ತಿಶಾಲಿಯಾಗಿರುವಂತಹ ವಿಶೇಷವಾಗಿರುವ ಜ್ಯೇಷ್ಠ ಮಾಸದ ಹುಣ್ಣಿಮೆ ಲಕ್ಷ್ಮೀ ದೇವಿಗೆ ಸಂಪೂರ್ಣವಾಗಿ ಪ್ರಿಯವಾಗಿರುವಂತಹ ಸಮಯ. ಇದರಿಂದಾಗಿ ಲಕ್ಷ್ಮೀ ದೇವಿ ನಿಮ್ಮ ಮನೆಯನ್ನ ಒಂದು ಕಾಲಿಡುವಂತಹ ಸಂದರ್ಭ. ಮೇ 31 ಭಾನುವಾರ ಅತ್ಯಂತ ಶ್ರೇಷ್ಠ ಹಾಗೂ ಶಕ್ತಿಶಾಲಿಯಾದ ಅಧಿಕ ಜ್ಯೇಷ್ಠ ಮಾಸದ ಹುಣ್ಣಿಮೆಯನ್ನ ಆಚರಿಸಲಾಗುತ್ತದೆ. 2.5 ವರ್ಷದಿಂದ 3.5 ವರ್ಷಕ್ಕೊಮ್ಮೆ ಬರುವಂತಹ ಅಧಿಕ ಮಾಸವು ಬಹಳ ಶ್ರೇಷ್ಠ. ಅದರಲ್ಲೂ ಕೂಡ ಅಧಿಕ ಮಾಸದ ಪ್ರತಿಯೊಂದು ದಿನವೂ ದೇವತಾ ಆರಾಧನೆಗೆ ಪ್ರಶಸ್ತವಾದ ದಿನಗಳು. ಈ ಸಮಯದಲ್ಲಿ ಮಾಡುವಂತಹ ಸಣ್ಣ ಪುಟ್ಟ ಪೂಜೆ, ಪರಿಹಾರ, ಪುರಸ್ಕಾರಗಳಿಂದ 1000 ಪಟ್ಟು ಪುಣ್ಯದ ಫಲ. ಕಷ್ಟಗಳಿಂದ, ಸಾಲಗಳಿಂದ ಮುಕ್ತಿ, ನೆಮ್ಮದಿಯ ಜೀವನ, ಹೊಸ ಮನೆ, ಆಸ್ತಿ ಖರೀದಿಸುವಂತಹ ಯೋಗ, ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಇನ್ನು ಬಹಳ ವಿಶೇಷವಾದ ಹಾಗೂ ಶಕ್ತಿಶಾಲಿ ದಿನಗಳಲ್ಲಿ ಹುಣ್ಣಿಮೆಯೂ ಒಂದು. ಈ ದಿನ ನೀವು ಮಾಡುವಂತಹ ಪೂಜೆಗೆ ಕೋಟಿ ಜನ್ಮಗಳ ಫಲ ಲಭಿಸುವಂತಹ ಸಾಧ್ಯತೆ ಇದ್ದು, ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಜೀವನವನ್ನ ಬಂಗಾರ ಮಾಡುತ್ತದೆ. ಮಣ್ಣು ಮುಟ್ಟಿದರೂ ಚಿನ್ನವಾಗುವಂತಹ ವಿಶೇಷವಾದ ಸಮಯ ಶುರುವಾಗುತ್ತೆ. ಕುಬೇರ ಯೋಗದಿಂದಾಗಿ ಲಾಭವನ್ನ ಕಂಡುಕೊಳ್ತೀರಾ. ಈ ದಿನ ಮಾಡುವಂತಹ ಒಂದು ಸಣ್ಣ ಕೆಲಸಗಳು ನಿಮಗೆ ಸಂಪತ್ತನ್ನ ವೃದ್ಧಿ ಮಾಡಿಕೊಡುತ್ತೆ. ಒಟ್ಟಾರೆಯಾಗಿ ರಾಶಿ ಚಕ್ರದಲ್ಲಿರ್ತಕ್ಕಂತಹ ಜನರಿಗೆ ಲಕ್ಷ್ಮೀ ದೇವಿಗೆ ಪ್ರಿಯವಾದ ದಿನದಲ್ಲಿ ಹುಣ್ಣಿಮೆಯ ತಿಥಿಯು ಒಂದು. ಈ ದಿನ ಅತ್ಯಂತ ವಿಶೇಷವಾಗಿ ಲಕ್ಷ್ಮೀ ದೇವಿ ಪೂಜೆಗೆ ವಿಶೇಷವಾಗಿ ಸೂಕ್ತವಾದ ಸಮಯ. ಅದರಲ್ಲೂ ಕೂಡ ಭಾನುವಾರ ಬಂದಿರತಕ್ಕಂತಹ ಹುಣ್ಣಿಮೆ ಹೆಚ್ಚಿನ ಒಂದು ಶ್ರೇಷ್ಠ. ಸೂರ್ಯದೇವನ ಅನುಗ್ರಹಕ್ಕೆ ಪಾತ್ರರಾಗಬಹುದು. ಆರೋಗ್ಯದ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಬಹುದು. ನಿಮ್ಮ ಕಷ್ಟಗಳಿಂದ ಮುಕ್ತಿಯನ್ನ ಕಂಡುಕೊಳ್ಳಬಹುದು. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಆರ್ಥಿಕವಾಗಿ ಲಾಭ, ನೆಮ್ಮದಿಯ ಜೀವನ, ಅಷ್ಟ ಐಶ್ವರ್ಯವನ್ನ ಪಡೆದುಕೊಳ್ಳುವಂತಹ ಸಂದರ್ಭ. ಶಾಸ್ತ್ರಗಳ ಪ್ರಕಾರ ಹುಣ್ಣಿಮೆಯ ಸಂಧ್ಯಾ ಸಮಯದಲ್ಲಿ ಲಕ್ಷ್ಮೀ ದೇವಿ ಭೂಲೋಕಕ್ಕೆ ಸಂಚರಿಸುತ್ತಾಳೆ. ಹಾಗಾಗಿ ನಾಳೆಯ ದಿನ ತಪ್ಪದೆ ಶ್ರದ್ಧಾ ಭಕ್ತಿಯಿಂದ ಲಕ್ಷ್ಮಿಯನ್ನ ಪೂಜಿಸಬೇಕು. ನಾವು ತಿಳಿಸುವಂತಹ ಸಣ್ಣ ಪುಟ್ಟ ಪರಿಹಾರವನ್ನ ಅನುಸರಿಸಬೇಕು. ಅದರಲ್ಲೂ ಕೂಡ ಮೊದಲನೆಯದಾಗಿ ಹೌದು, ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಅದೃಷ್ಟ, ಸಂಪತ್ತು ಶುರುವಾಗುತ್ತೆ. ಅದರಲ್ಲೂ ಕೂಡ ಈ 5 ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ವಿಶೇಷವಾಗಿ ಸಂಪತ್ತಿನ ಸುರಿಮಳೆ, ವಿಶೇಷವಾಗಿ ಕುಬೇರ ಯೋಗ, ಧನ ಸಂಪತ್ತಿನ ಸುರಿಮಳೆ ಸುರಿಯುತ್ತಾ ಹೋಗುತ್ತೆ. ನಿಮ್ಮ ಜೀವನ ನೀವು ಅಂದುಕೊಳ್ಳದೆ ಇರುವಂತಹ ರೀತಿಯಲ್ಲಿ ಬದಲಾವಣೆಯನ್ನು ಪಡೆದುಕೊಳ್ಳುತ್ತೆ. ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯ ದೇವರ ಕೃಪೆಗೆ ಪಾತ್ರರಾಗುವಂತಹ ಸಮಯ. ಹೌದು, ಈ ರಾಶಿ ಚಕ್ರದಲ್ಲಿ ಇರ್ತಕ್ಕಂತಹ ಜನರಿಗೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಮೊದಲಿಗಿಂತ ಅದೃಷ್ಟವನ್ನ ಬರಮಾಡ್ಕೊಳ್ತೀರಾ, ನೆಮ್ಮದಿಯನ್ನ ಕಂಡುಕೊಳ್ತೀರಾ. ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯ ದೇವರ ಕೃಪೆಗೆ ಪಾತ್ರರಾಗುವಂತಹ ಸಮಯ. ನಿಮ್ಮ ಜೀವನದಲ್ಲಿ ಅದೃಷ್ಟ ದುಪ್ಪಟ್ಟಾಗುತ್ತೆ. ಅದರಲ್ಲೂ ಕೂಡ ಈ 5 ರಾಶಿಯವರಿಗೆ ಹಣದ ಸುರಿಮಳೆ, ಇಂದ್ರ ಯೋಗ, ಒಟ್ಟಾರೆ ಕಾಲಿಟ್ಟ ಕಡೆಯೆಲ್ಲ ಯಶಸ್ಸು, ಶ್ರೀಮಂತರಾಗುವಂತಹ ಮಹಾಯೋಗ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಸೋಲಿಗೆ ಜಾಗವಿರೋದಿಲ್ಲ, ಕಷ್ಟಗಳಿಗೆ ಸಮಯ ಇರೋದಿಲ್ಲ. ಒಟ್ಟಾರೆಯಾಗಿ ಹಣವನ್ನು ಎಣಿಸಿ ಸುಸ್ತಾಗುವಂತಹ ವಿಶೇಷವಾದ ಸಂದರ್ಭದಲ್ಲಿ ನಿಮ್ಮ ಮನೆ, ಮನಸ್ಸು, ಜೀವನ ಯಾವಾಗಲೂ ಕೂಡ ಶಾಂತ ರೀತಿಯಾಗಿರುತ್ತೆ. ಎಲ್ಲ ಸಮಸ್ಯೆಗಳಿಗೂ ಸುಲಭವಾಗಿ ಪರಿಹಾರ ಸಿಗುತ್ತೆ. ಈ ಹುಣ್ಣಿಮೆ ನಿಮ್ಮ ಜೀವನದಲ್ಲಿ ಅದೃಷ್ಟ ಮತ್ತು ಲಾಭದಾಯಕ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ
ರಾಶಿ ಚಕ್ರದವರ ಜೀವನದಲ್ಲಿ ಅದ್ಭುತವಾಗಿರುವಂತಹ ಸಮಯ ಶುರುವಾಗ್ತಾ ಇರೋದ್ರಿಂದ ಇಷ್ಟೆಲ್ಲ ಲಾಭವನ್ನು ಕಂಡುಕೊಳ್ಳುವಂತಹ ಮೊದಲನೇ ರಾಶಿ ಯಾವುದು ಅಂತ ನೋಡೋದಾದ್ರೆ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಈ ಒಂದು ಕಾರ ಹುಣ್ಣಿಮೆ ಹಾಗೂ ಜ್ಯೇಷ್ಠ ಹುಣ್ಣಿಮೆ ಅಂತ ಕರೆಯುವಂತಹ ಶಕ್ತಿಶಾಲಿ ಹುಣ್ಣಿಮೆಯ ನಂತರ ಮನೆಯಲ್ಲಿ ಶಾಂತಿ, ನೆಮ್ಮದಿ, ಜೀವನದಲ್ಲಿ ಅಷ್ಟ ಐಶ್ವರ್ಯ, ಎಲ್ಲ ಕೆಲಸದಲ್ಲೂ ಕೂಡ ವಿಶೇಷವಾಗಿ ಲಾಭ, ಶ್ರೀಮಂತಿಕೆ ಯೋಗ. ನೀವು ಮಾಡಬಹುದಾದಂತಹ ಪ್ರತಿಯೊಂದು ಕಾರ್ಯದಲ್ಲಿ ಕೂಡ ಹಣ ಅನ್ನೋದು, ಭಕ್ತಿ ಅನ್ನೋದು, ಗೌರವ ಅನ್ನೋದು ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ವಿಪರೀತವಾಗಿ ಅದೃಷ್ಟವನ್ನ ಬರಮಾಡ್ಕೊಳ್ತೀರಾ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ನೇರವಾಗಿ ದೇವರ ಆಶೀರ್ವಾದ ನಿಮ್ಮ ಮೇಲೆ ಅಮೋಘವಾಗಿ ಪ್ರಾಪ್ತಿಯಾಗುತ್ತಿದೆ. ಹಾಗಾಗಿ ನಿಮ್ಮ ಜೀವನ ರಾಜವೈಭೋಗದಿಂದ ಕೂಡಿರುತ್ತೆ. ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ. ಇವರಿಗೆ ಆಯಾಸ, ಕಷ್ಟಗಳು ಎಲ್ಲವೂ ಕೂಡ ಪರಿಹಾರವಾಗಿ ನಿಮ್ಮ ಜೀವನದಲ್ಲಿ ಅಂದುಕೊಂಡ ಕೆಲಸದಲ್ಲಿ ಸಕಾಲದಲ್ಲಿ ಯಶಸ್ಸು ಸಿಗುತ್ತದೆ. ಎಲ್ಲ ಕೆಲಸ ಸಂಪೂರ್ಣವಾಗಿ ಪೂರ್ತಿಯಾಗುತ್ತದೆ. ಹಣದ ಒಂದು ಹೊಳೆ ಹರಿಯುತ್ತದೆ. ನಿಮ್ಮನ್ನ ಹಣ ಎಲ್ಲ ಕಡೆಯಿಂದ ಹುಡುಕಿ ಬರುವ ಯೋಗವಿದೆ. ಈ ರಾಶಿಯವರಿಗೆ ಯೋಚನೆ ಮಾಡಿದಷ್ಟು ಎಲ್ಲವೂ ಕೂಡ ಅದ್ಭುತ, ಆರೋಗ್ಯಕರ, ನೆಮ್ಮದಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದ್ಭುತವಾದ ಅತ್ಯುತ್ತಮವಾದ ಲಾಭ ನಿಮ್ಮ ಪಾಲಾಗುತ್ತದೆ. ಕುಟುಂಬದ ವಿಚಾರದಲ್ಲಿ ತುಂಬಾ ಕಾಳಜಿ ಇರುತ್ತದೆ. ನೆಮ್ಮದಿ ಕಾರಣವಾಗುತ್ತೆ. ಸೋಲೆ ಇರೋದಿಲ್ಲ. ಎಲ್ಲದರಲ್ಲೂ ಕೂಡ ಜಯವನ್ನು ಕಂಡುಕೊಳ್ತೀರಾ. ಕೋರ್ಟ್ ಕೇಸ್, ವಾದ ವಿವಾದದಲ್ಲಿ ನಿಮ್ಮ ಕಡೆ ಎಲ್ಲ ಜಯ ಸಿಗ್ತಾ ಹೋಗುತ್ತೆ. ಹೌದು, ಈ ರಾಶಿ ಚಕ್ರದವರಿಗೆ ಕುಬೇರ ದೇವನ ಸ್ಮರಣೆ ಮಾಡಿದರೆ ಜನ ಕಾಂಚಾಣ ಇವರ ಕೈಗೆ ಬಂದು ಸೇರುವಂತಹ ಸಮಯ. ಕುಬೇರ ಯೋಗ ಪ್ರಾಪ್ತಿಯಾಗುತ್ತೆ. ಬಂಗಾರದಂಥ ಜೀವನವನ್ನು ನಡೆಸ್ತೀರಾ. ಒಟ್ಟಾರೆಯಾಗಿ ಅದೃಷ್ಟ ಕೈ ಹಿಡಿಯುತ್ತೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಹೆಸರಿಗೆ ತಕ್ಕ ಹಾಗೆ ಸಿಂಹದ ಹಾಗೆ ರಾಜಯೋಗವು ಕೂಡಿ ಬರುತ್ತದೆ. ಈ ಹುಣ್ಣಿಮೆಯ ನಂತರ ನಿಮ್ಮ ಜೀವನದಲ್ಲಿ ಸಂಪತ್ತು ಕೂಡಿ ಬರುತ್ತದೆ. ಸಮಯದಲ್ಲಿ ಅತಿ ಹೆಚ್ಚು ಯಶಸ್ಸನ್ನು ಪಡೆದುಕೊಳ್ತೀರಾ. ಹಾಗೆ ಕೋರ್ಟ್ ಕಚೇರಿ ಮತ್ತು ವ್ಯಾಪಾರ ವ್ಯವಹಾರ ಮಾಡುವಂತಹ ಸಂದರ್ಭದಲ್ಲಿ ಉದ್ಯೋಗದಲ್ಲಿ ಸಮಸ್ಯೆಗಳಿದ್ರೆ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತೆ. ಒಟ್ಟಾರೆಯಾಗಿ ಮಾತಿನ ಮುಖಾಂತರ ಬಗೆಹರಿಯುವಂತಹ ಸಮಸ್ಯೆಗಳಿಗೆ ಒಂದು ಕೆಲಸಕ್ಕೆ ಕೈ ಹಾಕಿದರೆ ಅದು ತುಂಬಾ ಶ್ರೇಷ್ಠ ಹಾಗೂ ನೆಮ್ಮದಿಕರ ಅಂತ ಹೇಳ್ಬೋದು. ಲಾಭದಾಯಕವಾಗಿರುತ್ತೆ. ವ್ಯಾಪಾರ ವ್ಯವಹಾರ ಮಾಡಿದರೆ ಹಣದ ಸುರಿಮಳೆಯಾಗುತ್ತೆ. ಯಾವುದೇ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಧೈರ್ಯದಿಂದ ಎದುರಿಸ್ತೀರಾ. ವಾಹನ ಖರೀದಿ ಮಾಡಲು ಬಯಸಿದರೆ ಇದು ಅತ್ಯಂತ ತುಂಬಾ ಶ್ರೇಷ್ಠವಾದ ಸಮಯ. ನಿಮ್ಮ ಜೀವನ ಹಣ, ಸಂಪತ್ತು, ಆಸ್ತಿ ವೃದ್ಧಿಯಾಗುವಂತಹ ಯೋಗ ಕೂಡಿ ಬರುತ್ತದೆ. ಈ ರಾಶಿಯವರು ಅದೃಷ್ಟವಂತರು, ನೆಮ್ಮದಿಯನ್ನು ಕಂಡುಕೊಳ್ತಾರೆ. ಮುಂದಿನ ರಾಶಿ ಧನಸ್ಸು ರಾಶಿ. ಈ ರಾಶಿ ಜನರಿಗೆ ಇಷ್ಟು ದಿನ ಕಷ್ಟ, ನಷ್ಟ, ನೋವಿನಿಂದ ಚಿಂತೆ ಮಾಡ್ತಾ ಜೀವನವನ್ನು ನಡೆಸ್ತಾ ಇದ್ರೆ ಅದಕ್ಕೆಲ್ಲ ಗುಡ್ ಬೈ ಹೇಳುವಂತಹ ಸಮಯ ಬಂದಿದೆ. ನಿಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಹುಣ್ಣಿಮೆಯಿಂದ ಅದೃಷ್ಟದ ಜೀವನ ಪ್ರಾಪ್ತಿಯಾಗುತ್ತೆ. ಸಂತೋಷ, ಸಡಗರ, ನೆಮ್ಮದಿ ಜೀವನ, ಕಷ್ಟಗಳಿಂದ ಪರಿಹಾರ, ದುಡ್ಡಿನ ಸುರಿಮಳೆ ಸುರಿಯುತ್ತದೆ. ಹಣದ ಹೊಳೆ ಹರಿದು ಬರುತ್ತದೆ. ತಾಯಿ ಲಕ್ಷ್ಮೀ ದೇವಿ, ಸೂರ್ಯದೇವನ ಅನುಗ್ರಹ, ಆಶೀರ್ವಾದ ಪ್ರಾಪ್ತಿಯಾಗುತ್ತೆ. ಎಲ್ಲ ಕೆಲಸದಲ್ಲೂ ಕೂಡ ಯಶಸ್ಸು ದೊರೆಯುವ ಸಾಧ್ಯತೆ ಇದು. ರಾಜವೈಭೋಗದ ಜೀವನ, ನೆಮ್ಮದಿಯನ್ನು ಕಂಡುಕೊಳ್ತೀರಾ. ಕಷ್ಟಗಳಿಂದ ಪರಿಹಾರ ಸಿಗುತ್ತೆ. ನೀವು ಯಾವುದೇ ಕೆಲಸ ಮಾಡಿ ಕೂಡ ಅದರಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡು ನೆಮ್ಮದಿಯನ್ನು ಕಂಡುಕೊಳ್ತೀರಾ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಇರ್ತಕ್ಕಂಥ ಜನರಿಗೆ ಈ ಸಮಯದಲ್ಲಿ ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತೆ. ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯ ದೇವರ ಅನುಗ್ರಹಕ್ಕೆ ಪಾತ್ರರಾಗುವಂತಹ ಸಮಯ. ಯಾವುದೇ ಕೆಲಸ ಕಾರ್ಯ ಮಾಡಿದ್ರು ಕೂಡ ಅದರಲ್ಲಿ ಅದ್ಭುತವಾದ ಯಶಸ್ಸು, ಸಂಪತ್ತಿಗೆ ಒಂದು ಕಾರಣವಾಗಿರ್ತಕ್ಕಂಥ ಲಕ್ಷ್ಮೀ ದೇವಿ, ಕುಬೇರ ದೇವನ ವಿಶೇಷವಾದ ಆಶೀರ್ವಾದ ನಿಮ್ಮ ಕೈ ಹಿಡಿಯುವಂತಹ ಸಂದರ್ಭ. ನೀವು ಮಾಡುವಂತಹ ಹಾಗೆ ಎಲ್ಲವೂ ಕೂಡ ವಿಶೇಷವಾಗಿ ಲಾಭದಿಂದ ತುಂಬಿರುತ್ತದೆ. ಜೀವನದಲ್ಲಿ ಸಂಪತ್ತು ವೃದ್ಧಿಯಾಗುತ್ತೆ. ಪ್ರತಿಯೊಂದು ಕೆಲಸದಲ್ಲೂ ಕೂಡ ಲಾಭ ಮತ್ತು ದೇವರ ಅನುಗ್ರಹ ಕೈ ಹಿಡಿಯುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಟ್ಟಾರೆ ಕುಬೇರ ಯೋಗದಿಂದ ನೀವು ಮಣ್ಣು ಮುಟ್ಟಿದ್ರು ಕೂಡ ಬಂಗಾರವಾಗುವಂತಹ ಸಮಯ. ನಿಮ್ಮ ಜೀವನದಲ್ಲಿ ಈಗ ಹುಣ್ಣಿಮೆಯಿಂದ ರಾಜವೈಭೋಗ, ಕುಬೇರ ಯೋಗ, ದುಡ್ಡಿನ ಸುರಿಮಳೆ. ನಿಮ್ಮ ಜೀವನ ಇನ್ನು ಮುಂದೆ ಅಂದುಕೊಂಡಷ್ಟು ವಿಶೇಷವಾಗಿರೋದಕ್ಕಿಲ್ಲ. ನಿಮ್ಮ ಅದ್ಭುತವಾದ ಒಂದು ಲಾಭವನ್ನು ತಂದುಕೊಡ್ತಕ್ಕಂಥ ಸಮಯ ಶುರುವಾಗುತ್ತೆ. ನೀವು ಕನಸಲ್ಲೂ ಕಾಣದಷ್ಟು ಲಾಭವನ್ನು, ಅದೃಷ್ಟವನ್ನು ಬರಮಾಡ್ಕೊಳ್ತೀರಾ. ಇಷ್ಟೆಲ್ಲ ಅದೃಷ್ಟವನ್ನು ಈ 5 ರಾಶಿಯವರು ಬರಮಾಡ್ಕೊಳ್ತಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಹುಣ್ಣಿಮೆಯ ದಿನ ನೀವು ಮಾಡಬೇಕಾದ ಸಣ್ಣ ಪರಿಹಾರ ಅಂದರೆ ಅಶ್ವತ್ಥ ವೃಕ್ಷಕ್ಕೆ ಹಾಲನ್ನು ಹಾಕಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ 5 ನಿಮಿಷ ಧ್ಯಾನವನ್ನು ಮಾಡಿ ನಿಮ್ಮ ಮನಸ್ಸಿನ ಆಸೆಯನ್ನು ಒಂದು ಹರಳಿ ಎಲೆಯ ಮೇಲೆ ಬರೆದು ಅದನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ. ಈ ರೀತಿಯಾಗಿ ಮಾಡಿ ನೋಡಿ. ನಿಮ್ಮ ಜೀವನ ಯಾವ ರೀತಿ ಬದಲಾಗುತ್ತೆ ನೀವೇ ಕಮೆಂಟ್ ಮೂಲಕ ತಿಳಿಸ್ತೀರಾ. ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.